ನಿಂಬರ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಹಂಚಿಕೆ ಮಾಡುತ್ತಿರುವುದು ಅವ್ಯವಹಾರ ನಡೆದದ್ದು. ನೈಜ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡುತ್ತಿಲ್ಲ. ಈ ಕೂಡಲೇ ಅದನ್ನು ತಡೆಹಿಡಿಯಬೇಕು ಎಂದು ಸರ್ವ ಸಮಾಜ ಕಲ್ಯಾಣ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ವಿಠಲ್ ಸಿ ಕುಣೇಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಗ್ರಾಮ ಆವಾಸ ಯೋಜನೆಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ಮತಕ್ಷೇತ್ರದ ನಿಂಬರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದಿಂದ ಕಡು ಬಡವರಿಗೆ, ನಿರ್ಗತಿಕರಿಗೆ, ಸೂರಿಲ್ಲದವರಿಗೆ ಹಂಚಿಕೆ ಆಗಬೇಕಾದ ಮನೆಗಳು ನಿಯಮ ಉಲ್ಲಂಘಿಸಿ ಸ್ವಂತ ಮನೆ, ಜಮೀನು ಇದ್ದವರಿಗೆ ಹಾಗೂ ಒಂದೇ ಕುಟುಂಬದ 2-3 ಸದಸ್ಯರಿಗೆ ಮನೆಗಳನ್ನು ಹಂಚಿಕೆ ಮಾಡುತ್ತಿರುವುದು ಕಂಡುಬರುತ್ತಿದೆ. ಹಾಗೂ ಈ ಹಿಂದೆ 2018 ಮತ್ತು 19ನೇ ಸಾಲಿನಲ್ಲಿ ಆನ್ಲೈನ್ ಸಮೀಕ್ಷೆ ಸರ್ವೆ ಮಾಡುವ ಸಮಯದಲ್ಲಿ ರಾಜಕೀಯ ದುರುದ್ದೇಶದಿಂದ ಲಂಚದ ಆಮಿಷಕ್ಕೆ ಒಳಗಾಗಿ ಅಂದಿನ ಪಿಡಿಒ, ಪಂಚಾಯತ್ ಅಧ್ಯಕ್ಷರು ಮತ್ತು ಇಒ ಅವರು ತಮಗೆ ಬೇಕಾದಂತೆ ನಿಯಮ ಬಾಹಿರವಾಗಿ ಸ್ಥಿತಿವಂತರಿಗೆ, ಸೂರು ಉಳ್ಳವರಿಗೆ ಮನೆಗಳನ್ನು ಹಂಚಿಕೆ ಮಾಡಿ ನಿಜವಾದ ಫಲಾನುಭವಿಗಳನ್ನು ಕೈಬಿಟ್ಟು ಅನ್ಯಾಯವೆಸಗಿದ್ದಾರೆ. ಈ ಕೂಡಲೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಹಂಚಿಕೆಯನ್ನ ತಡೆ ಹಿಡಿಯಬೇಕು ಎಂದು ಆಗ್ರಹಿಸಿದರು. 2024-25ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ PMAY ಅಡಿಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 350 ಮನೆಗಳು ಮಂಜೂರಾಗಿರುವ ಮನೆಗಳಿಗೆ GPS ಮಾಡುವುದನ್ನು ತಡೆ ಹಿಡಿಯುವಂತೆ ಮಾನ್ಯ ಶ್ರೀ BR ಪಾಟೀಲ್ ಶಾಸಕರು ಆಳಂದ್ರವರು ಕಾರ್ಯಪಾಲಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಆಳಂದ್ರವರಿಗೆ ದಿನಾಂಕ 13/3/2025 ಪತ್ರ ಬರೆದು ಕೋರಿರುತ್ತಾರೆ. ಪ್ರಯುಕ್ತ ಮಾನ್ಯ ತಾಲೂಕು ಪಂಚಾಯತ್ ಇಒ ಆಳಂದ್ರವರು ಗ್ರಾಮ ಪಂಚಾಯತ್ ಪಿಡಿಒರವರಿಗೆ ದಿನಾಂಕ 22/3/25 ಪತ್ರ ಬರೆದು GPS ಮಾಡುವುದನ್ನು ನಿಲ್ಲಿಸಲು ಹೇಳಿರ್ತಾರೆ. ಮೊನ್ನೆ ಶಾಸಕರ ಪತ್ರದಲ್ಲಿ ಏನಿದೆ ಅಂದರೆ, ಸದರಿ ಮನೆಗಳು ಕಡುಬಡವರಿಗೆ, ನಿರ್ಗತಿಕರಿಗೆ ಮತ್ತು ಸೂರು ಇಲ್ಲದವರಿಗೆ ಹಂಚಿಕೆಯಾಗಬೇಕೆಂದು ಮನೆಗಳು ನಿಯಮ ಉಲ್ಲಂಘಿಸಿ ಸ್ವಂತ ಮನೆ, ಜಮೀನು ಇದ್ದವರಿಗೆ ಹಾಗೂ ಒಂದೇ ಕುಟುಂಬದ 2-3 ಜನ ಸದಸ್ಯರಿಗೆ ಮನೆಗಳು ಹಂಚಿಕೆ ಮಾಡಿರುವುದು ಕಂಡು ಬಂದಿರುತ್ತದೆ. ಮತ್ತು ಈ ಹಿಂದೆ 2018-19ನೇ ಸಾಲಿನಲ್ಲಿ ಆನ್ಲೈನ್ ಸಮೀಕ್ಷೆ ಸರ್ವೆ ಮಾಡುವ ಸಮಯದಲ್ಲಿ ರಾಜಕೀಯ ದುರುದ್ದೇಶದಿಂದ ಲಂಚದ ಆಮಿಷಕ್ಕೆ ಒಳಗಾಗಿ ಅಂದಿನ PDO ಅಧ್ಯಕ್ಷರು ಹಾಗೂ ತಾಲೂಕ್ ಪಂಚಾಯತ್ ಇಒ ಆಳಂದ್ರವರು ತಮಗೆ ಬೇಕಾದಂತೆ ನಿಯಮ ಬಾಹಿರವಾಗಿ ಸ್ಥಿತಿವಂತರ ಮತ್ತು ಸೂರು ಉಳ್ಳವರಿಗೆ ಮನೆಗಳು ಹಂಚಿಕೆ ಮಾಡಿ ನಿಜವಾದ ಫಲಾನುಭವಿಗಳನ್ನು ಕೈಬಿಟ್ಟು ಅನ್ಯಾಯ ಮಾಡಿದ್ದಾರೆ. ಮತ್ತು ಮನೆಗಳು GPS ಮಾಡುವ ಸಮಯದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಪ್ರಸ್ತುತ ಅಧ್ಯಕ್ಷರು ಕೂಡಿಕೊಂಡು ಫಲಾನುಭವಿಗಳಿಗೆ ಹಣ ಕೇಳುತ್ತಿದ್ದಾರೆ ಮತ್ತು ಹಣ ಕೊಡದೇ ಇರುವ ಫಲಾನುಭವಿಗಳ ಜಾಗ GPS ಮಾಡುತ್ತಿಲ್ಲ ಎಂದು ಮಾನ್ಯ ಶಾಸಕರು ಫಲಾನುಭವಿಗಳು ದೂರು ನೀಡಿದ್ದಾರೆ ಎಂದು ಶಾಸಕರು ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮಾನ್ಯ ಶ್ರೀ BR ಪಾಟೀಲ್ರು ಶಾಸಕರು ಇವರು ಸದರಿ ಎಲ್ಲ ಮನೆಗಳಿಗೆ GPS ಮಾಡಬಾರದು ತಾಲೂಕ್ ಪಂಚಾಯತ್ ಇಒ ಆಳಂದ್ರವರಿಗೆ ಪತ್ರ ಬರೆದು ಕೋರಿರ್ತಾರೆ. ಈ ಮನೆಗಳು ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿರೋದ್ರಿಂದ ಈ BR ಪಾಟೀಲ್ರು ಎಲ್ಲ ಮನೆಗಳನ್ನು GPS ಮಾಡೋದನ್ನು ತಡೆ ಹಿಡಿಯೋದಂತ ಹೇಳಿರ್ತಾರೆ. ಮತ್ತು ಈಗ ನಿಂಬರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ PDOರವರು ಕೂಡಿಕೊಂಡು ಫಲಾನುಭವಿಗಳಿಂದ ಹಣ ಪಡೆದು GPS ಮಾಡುತ್ತಿದ್ದಾರೆ ಮತ್ತು ಹಣ ಕೊಡದೇ ಇರುವ ಫಲಾನುಭವಿಗಳಿಗೆ GPS ಮಾಡುತ್ತಿಲ್ಲ ಎಂದು ಮಾನ್ಯ ಶಾಸಕರಿಗೆ ಫಲಾನುಭವಿಗಳು ದೂರು ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಹಾಗಾದರೆ ಪ್ರಸ್ತುತ PDOರವರಿಗೆ ತಕ್ಷಣ ಜಾರಿಗೆ ಬರುವಂತೆ ಅಮಾನತುಗೊಳಿಸಲು ಕ್ರಮ ಯಾಕೆ ತೆಗೆದುಕೊಂಡಿಲ್ಲ? ಇದು ನಮ್ಮ ಸಂಘಟನೆಯ ಪ್ರಶ್ನೆ. ಅದು ಇದಕ್ಕೆ ಕಾರಣ ಏನು? ಇಒ ತಾಲೂಕ್ ಪಂಚಾಯತ್ ಇಒ ನಿಂಬರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು PDOರವರು ಶಾಸಕರಿಗೆ ಪಾಲು ಕೊಡದೇ ಇರುವ ಕಾರಣಕ್ಕಾಗಿ ಈ ರೀತಿ ಬ್ಲಾಕ್ ಮೇಲ್ ಮಾಡುವ ಮದುಮಗನ ಹಾಗೂ ಕುಟುಂಬದ ಸದಸ್ಯರ, ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ, ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್
ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.